ಆಕ್ಟಿವೇಶನ್ ಆಫ್ ಅ ಗೃಹ ಜ್ಯೋತಿ ಸ್ಕೀಮ್. ಕರ್ನಾಟಕ ಗೌರ್ಮೆಂಟ್ ಎಲ್ಲ ಡೊಮೆಸ್ಟಿಕ್ ಮನೆಗಳಿಗೆ 200 ಯೂನಿಟ್ಗಳಷ್ಟು ಫ್ರೀ ಎಲೆಕ್ಟ್ರಿಸಿಟಿಯನ್ನು ಒದಗಿಸುತ್ತದೆ. ಇದು ಆಕ್ಟಿವೇಶನ್ ಮಾಡಲಿಕ್ಕೆ ನೀವು www.grahajyoti.com ಹೋಗಬೇಕು. ಅಲ್ಲಿ ಸೇವಾ ಸಿಂಧು GS ಅಂತ ಕ್ಲಿಕ್ ಮಾಡಿ. ಅದರಲ್ಲಿ 4 ಆಪ್ಷನ್ಸ್ಗಳು ಬರ್ತದೆ: ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಮತ್ತು ಯುವ ನಿಧಿ ಅಂತ. ಅದರಲ್ಲಿ ಗೃಹಜ್ಯೋತಿ ಸ್ಕೀಮನ್ನು ಸೆಲೆಕ್ಟ್ ಮಾಡಿ. ಇದರಲ್ಲಿ ನಾವು ಲಿಂಕ್ ಮತ್ತು ಡಿ-ಲಿಂಕ್ ಎರಡನ್ನು ನಿಮಗೆ ಎಕ್ಸ್ಪ್ಲನೇಷನನ್ನು ಕೊಡ್ತೇವೆ. ಸೊ ಫಸ್ಟ್ ನಾವು ಡಿ-ಲಿಂಕ್ ಮಾಡ್ತೇವೆ. ಡಿ-ಲಿಂಕ್ ಮಾಡಲಿಕ್ಕೆ ಒಂದು ವೇಳೆ ಇದು ಡಿ-ಲಿಂಕ್ ಅಂದರೆ ಒಂದೇ ಮೆಸ್ಕಾಮ್ ಅಲ್ಲಿ ಎರಡು ಆಲ್ರೆಡಿ ನೀವು ಅಪ್ಲೈ ಮಾಡಿದರೆ ಅದನ್ನು ಡಿ-ಲಿಂಕ್ ಹೇಗೆ ಮಾಡೋದಂತ. ಸೊ ನೀವು ಮೆಸ್ಕಾಮ್ ಡೀಟೇಲ್ಸ್ ಹಾಕಿದ ಕೂಡಲೇ, ನಂಬರ್ ಹಾಕಿದ ಕೂಡಲೇ, ಆಧಾರ್ ನಂಬರ್ ಹಾಕಿದ ಕೂಡಲೇ ಅದರಲ್ಲಿ ಆಲ್ರೆಡಿ ನಿಮಗೆ ಡೀಟೇಲ್ಸ್ ಸಿಕ್ಕಿದರೆ ನೋಡಿ, ಅಲ್ಲಿ ನಿಮಗೆ ಗೊತ್ತಾಗ್ತದೆ ಈ ಎಂಟರ್ಡ್ ಆಧಾರ್ ನಂಬರ್ ಈಸ್ ಆಲ್ರೆಡಿ ಲಿಂಕ್ಡ್ ವಿತ್ ಅಕೌಂಟ್ ಅಂತ. ಸೊ ಇದನ್ನೀಗ ಡಿ-ಲಿಂಕ್ ಮಾಡಬೇಕಾದ್ರೆ ನಾವು ಒಂದು ಸತಿ ಸೇಮ್ ಪ್ರೊಸೀಜರ್ ಫಾಲೋ ಮಾಡಬೇಕು. ಫಸ್ಟಿಗೆ ಹೋಗಿ ಇದನ್ನು ಡಿ-ಲಿಂಕ್ ಮಾಡಬೇಕು. ಈಗ ಹೆಚ್ಚಾಗಿದ್ದು ಯಾವಾಗ ಆಗೋದಂದರೆ, ಓನರ್ಗಳು ಟೆನೆಂಟ್ನವರಿಗೆ ಬಾಡಿಗೆ ಕೊಡುವಾಗ ಟೆನೆಂಟ್ಗಳು ಏನು ಮಾಡ್ತಾರೆ, ಅವರ ಆಧಾರ್ ಕಾರ್ಡಿಂದ ಮೆಸ್ಕಾಮ್ ಬಿಲ್ಲನ್ನು ಆ್ಯಕ್ಟಿವೇಶನ್ ಮಾಡಿ ಗೃಹಜ್ಯೋತಿ ಸ್ಕೀಮಿಗೆ ಆ್ಯಕ್ಟಿವೇಟ್ ಮಾಡ್ತಾರೆ. ಸೊ ಇದನ್ನು ಬಿಟ್ಟು ಹೋದ ನಂತರ ಓನರ್ಸ್ಗಳಿಗೆ ನೆನಪಿರುವುದಿಲ್ಲ ಅದನ್ನು ಡಿ-ಲಿಂಕ್ ಮಾಡಲಿಕ್ಕೆ. ಸೊ ಇದನ್ನು ನೀವು ಡಿ-ಲಿಂಕ್ ಮಾಡಬೇಕಾದ್ರೆ ಆ ಟೆನೆಂಟ್ನವರದ್ದು ಆಧಾರ್ ಕಾರ್ಡನ್ನು ಉಪಯೋಗಿಸಿ ಅದನ್ನು OTP ತಗೊಂಡು ಅದನ್ನು ಫಸ್ಟ್ ಡಿ-ಲಿಂಕ್ ಮಾಡಬೇಕು. ಮತ್ತು ಓನರ್ನ ಹೆಸರಲ್ಲಿಯೇ ಇದನ್ನು ಲಿಂಕ್ ಮಾಡಿಸಬೇಕು. ಫಸ್ಟ್ ಇದನ್ನು ಡಿ-ಲಿಂಕ್ ಮಾಡಿದ ನಂತರ ಆಧಾರ್ ನಂಬರ್ ಹಾಕಿ OTP ಡೀಟೇಲ್ಸ್ ಕೇಳ್ತದೆ. ಡಿ-ಲಿಂಕಿಗೆ ಯಾಕೆ ರೀಸನ್ ಕೇಳ್ತದೆ ಅದು, ನೀವು ಖಾಲಿ ಹೌಸ್ ಶಿಫ್ಟಿಂಗ್ ಅಂತ ಹಾಕ್ಬೋದು. ಹೌಸ್ ಶಿಫ್ಟಿಂಗ್ ಹಾಕಿದ ನಂತರ ನೀವು ಓನರ್ನ ಹೆಸರಲ್ಲಿ ಲಿಂಕ್ ಮಾಡ್ಬೋದು ಡೀಟೇಲ್ಸನ್ನು. ಸೊ ಇದು ಕರ್ನಾಟಕದಲ್ಲಿರುವ ಎಲ್ಲ ರೆಂಟ್ ಮನೆಗಳಿಗೆ ಮತ್ತು ಓನ್ ಮನೆಗಳಿಗೆ ಈವನ್ ಔಟ್ ಸ್ಟೇಷನ್ ಕೂಡ ಅಪ್ಲೈ ಮಾಡ್ಬೋದು. ಈಗ ಇವರು ಯಾರು ಕೇರಳದಿಂದ ಬಂದವರು, ನಾರ್ತ್ನವರು ಬಂದವರು, ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟ್ನವರು ಯಾರೆಲ್ಲ ಕರ್ನಾಟಕದಲ್ಲಿ ನಿಲ್ತಾರೆ ರೆಂಟ್ ಹೌಸಿಗೆ, ಅವರು ಇದನ್ನು ಆ್ಯಕ್ಟಿವೇಶನನ್ನು ಮಾಡ್ಬೋದು. ಸೊ ನಾಟ್ ನೆಸೆಸರಿ ಇವರಿಗೆ ಆಗಬೇಕು ಅವರಿಗೆ ಆಗಬೇಕಂತ ನೆಸೆಸಿಟಿ ಇಲ್ಲ, ಅದರಲ್ಲಿ ಯಾರು ಕೂಡ ಆ್ಯಕ್ಟಿವೇಶನ್ಸನ್ನು ಮಾಡ್ಬೋದು. ಸೊ ಡೀಟೇಲ್ಸನ್ನು ಎಲ್ಲ ಫಿಲ್ ಮಾಡಿ ಒಂದು ಸತಿ ನೀವು ಅದರದ್ದು ಮೆಸ್ಕಾಮಿದ್ದು ಡೀಟೇಲ್ ಹಾಕಿದರೆ ಆಯಿತು. ಮೆಸ್ಕಾಮಿದ್ದು ಡೀಟೇಲ್ ಹಾಕಿದ ಕೂಡಲೇ ಓನರಿದ್ದು ಡೀಟೇಲ್ಸ್ ಆಟೋಮ್ಯಾಟಿಕಲ್ಲಿ ಬರ್ತದೆ. ಮತ್ತು ಓನರನ್ನು ಸೆಲೆಕ್ಟ್ ಮಾಡಿ ಅವರದ್ದು ಆಧಾರ್ ನಂಬರ್ ಹಾಕಿ OTPಯನ್ನು ಕೊಟ್ಟು ಕ್ಲಿಯರ್ ಮಾಡಿದರೆ ಆಯಿತು. ಅಂದರೆ ಓನರ್ನವರೇ ಇದನ್ನು ಅಪ್ಲೈ ಮಾಡ್ತಾ ಇದ್ದಾರೆ ಅಂತ. ಮೋರ್ ಇನ್ಫಾರ್ಮೇಷನಿಗೆ ನೀವು ನಮ್ಮದು ಡಿಸ್ಕ್ರಿಪ್ಷನನ್ನು ಫಾಲೋ ಮಾಡ್ಬೋದು. ಅದರಲ್ಲಿ ಕ್ಲಿಯರ್ ಆಗಿ ನಾವು ಇನ್ಫಾರ್ಮ್ ಮಾಡ್ತೇವೆ ಹೇಗೆ ಅಪ್ಲೈ ಮಾಡೋದು ಮತ್ತು ಯಾವುದು ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಥ್ಯಾಂಕ್ ಯು.